ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ದಿನ ಸಾಯಂಕಾಲ ಯೇಸು ತಮ್ಮ ಶಿಷ್ಯರಿಗೆ, ಸರೋವರದ ಆಚೆ ದಡಕ್ಕೆ ಹೋಗೋಣ ಎಂದರು. ಆಗ ಶಿಷ್ಯರು ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಕುಳಿತಿದ್ದ ಯೇಸುವನ್ನು ಹಾಗೆಯೇ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು. ಆ ದೋಣಿಯ ಸಂಗಡ ಬೇರೆ ದೋಣಿಗಳು ಇದ್ದವು. ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲೇ ದೊಡ್ಡ ಬಿರುಗಾಳಿ ಎದ್ದಿತು. ಅಲೆಗಳು ದೋಣಿಗೆ ಅಪ್ಪಳಿಸತೊಡಗಿದವು. ದೋಣಿಯೊಳಗೆ ನೀರು ನುಗ್ಗಿ ಅದು ತುಂಬಿ ಹೋಗುವುದರಲ್ಲಿತ್ತು. ಯೇಸುವಾದರೂ ದೋಣಿಯ ಹಿಂಭಾಗದಲ್ಲಿ ದಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದರು. ಶಿಷ್ಯರು ಅವರನ್ನು ಎಬ್ಬಿಸಿ, ಗುರುವೇ, ನಾವು ಸಾಯುತ್ತಿದ್ದೇವೆ, ತಮಗೆ ಚಿಂತೆಯೇ ಇಲ್ಲವೇ ಎಂದರು. ಆಗ ಯೇಸು ಎಚ್ಚೆತ್ತು ಬಿರುಗಾಳಿಯನ್ನು ಗದರಿಸಿದರು. ಸರೋವರಕ್ಕೆ, ಶಾಂತವಾಗಿರು, ಮೊರೆಯಬೇಡ ಎಂದು ಆಜ್ಞಾಪಿಸಿದರು. ತಕ್ಷಣ ಬಿರುಗಾಳಿ ನಿಂತಿತು, ವಾತಾವರಣ ಪ್ರಶಾಂತವಾಯಿತು. ಅನಂತರ ತಮ್ಮ ಶಿಷ್ಯರಿಗೆ, ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ ಎಂದರು. ಶಿಷ್ಯರಾದರೂ ಭಯಭ್ರಾಂತರಾಗಿ, ಗಾಳಿಯು ಸರೋವರವು ಇವರು ಹೇಳುವಂತೆ ಕೇಳಬೇಕಾದರೆ ಇವರು ಯಾರಿರಬಹುದು ಎಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತು ಮೊದಲನೇ ವಾಚನವನ್ನು ಕುರಿತು ಒಂದು ಚಿಕ್ಕದಾದ ಪ್ರಬೋಧನೆ ಕೊಡೋಣ ಅಂತ ಯೋಚನೆ ಮಾಡಿದೆ. ದಾವೀದನ ಪಾಪ. ಆದರೆ ಸಮಯ ಸಾಕಾಗಲ್ಲ. ಕನಿಷ್ಠ ಆತ ಹೇಗೆ ಈ ಪಾಪವೆನ್ನುವ ಹಳ್ಳದಲ್ಲಿ ಬಿದ್ದ ಎನ್ನುವುದನ್ನು ನಾವು ಧ್ಯಾನಿಸೋದಕ್ಕೆ ಒಂದು 40 ನಿಮಿಷನಾದರೂ ಬೇಕು. ಅದಕ್ಕೆ ಈ ಥೀಮ್ನ ತಪಸ್ಸು ಕಾಲಕ್ಕೆ ಇಟ್ಟಿದ್ದೀನಿ. ಆದರೆ ಇವತ್ತು ನಾವು ಶುಭ ಸಂದೇಶವನ್ನು ಕುರಿತು ಒಂದಷ್ಟು ಮಟ್ಟಿಗೆ ಧ್ಯಾನಿಸೋಣ. ಯೇಸು ಸ್ವಾಮಿ ಗಲಿಲೆಯ ಸರೋವರಕ್ಕೆ ಬರ್ತಾರೆ. ಬಿರುಗಾಳಿ. ಶಿಷ್ಯರೆಲ್ಲ ಹೇಳ್ತಾರೆ, ಸ್ವಾಮಿ ನಾವೆಲ್ಲ ಸಾಯ್ತಾ ಇದ್ದೀವಿ, ನಿಮಗೆ ಯೋಚನೆನೇ ಇಲ್ವಾ? ಆರಾಮಾಗಿ ನಿದ್ದೆ ಮಾಡ್ತಿದ್ದೀರಿ. ಯೇಸು ಸ್ವಾಮಿ ಎದ್ದು ಹೇಳ್ತಾರೆ, ವಿಶ್ವಾಸ ಇಲ್ವಾ ನಿಮಗೆ? ಸರೋವರವನ್ನು ನೋಡಿ ಸುಮ್ಮನೀರು. ಇಷ್ಟೇ ವಿಷಯ. ಇದರಲ್ಲಿ ಏನು ಅರ್ಥ ಮಾಡ್ಕೊಳ್ಳಿಕ್ಕಿದೆ ಅಂತ ನೀವು ಕೇಳಿದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟು ಜನ ಹೋಲಿಲ್ಯಾಂಡ್ಗೆ ಹೋಗಿದ್ದೀರಿ? ಈ ಕಡೆ ಯಾರಾದರೂ? ಈ ಕಡೆ ಸುಮಾರು ಜನ ಹೋಗಿದ್ದೀರಿ ಅಲ್ವಾ? ಈ ಕಡೆ ಗಲಿಲೆಯ ಸರೋವರ ಅಂತ ಹೇಳಿದ್ರೆ ಅದು ದೊಡ್ಡ ಸಮುದ್ರ ಏನೂ ಅಲ್ಲ. ನೋಡಿದ್ರಲ್ಲ ಓದೋರಲ್ಲ? ಹಾಂ, ಅದೇನದು ಒಂದು ಕೆರೆ ಅಷ್ಟೆ. ಕೆರೆಯಲ್ಲಿ ಬಿರುಗಾಳಿ ಬರುತ್ತಾ? ಇದು ಪ್ರಶ್ನೆ. ದೊಡ್ಡದಾದ ಒಂದು ಕೆರೆ ಅಷ್ಟೇ. ಸುತ್ತ ಬೆಟ್ಟಗಳಿರ್ತವೆ. ಈ ಬೆಟ್ಟಗಳ ಪ್ರದೇಶದಲ್ಲಿ ಪಟ್ಟಣಗಳಿವೆ. ಅದನ್ನು ಡೆಕಾಪೊಲಿಸ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಪಟ್ಟಣ ಯಾವುದಂತ ಹೇಳಿದ್ರೆ ಕಪರ್ನಹೂಮ್. ಯೇಸು ಸ್ವಾಮಿ ಅಲ್ಲಿ ಪೇತ್ರನ ಮನೆಯಲ್ಲಿ ವಾಸವಾಗಿದ್ದು ತನ್ನ ಸುಮಾರು ಕೆಲಸ ಕಾರ್ಯಗಳನ್ನು, ಅದ್ಭುತಗಳನ್ನು ಅಲ್ಲಿ ಮಾಡಿರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕೆರೆ ಸಮುದ್ರ ಲೆವೆಲ್ಗಿಂತ ಒಂದು 680 ಅಡಿ ಕೆಳಗಿರ್ತದೆ. ಸಮುದ್ರ ಲೆವೆಲ್ ಅದು ಕೆಳಗೆ ಹೋಗ್ತಾ ಹೋಗ್ತಾ ಗಾಳಿ ಬಿಸಿಯಾಗಿರ್ತದೆ. ಬೆಟ್ಟಗಳು ಎಷ್ಟು ಉದ್ದ ಇರ್ತದೆ ಅಂತ ಹೇಳಿದ್ರೆ, ಎತ್ತರ ಇರ್ತದೆ ಅಂತ ಹೇಳಿದ್ರೆ 2000 ಅಡಿಗಳಿಗಿಂತ ಮೇಲೆ ಎತ್ತರ ಇರ್ತದೆ. ಆದ ಕಾರಣ ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಗಾಳಿ ಹೇಗಿರ್ತದೆ?
ಥಂಡಿ ಇರ್ತದೆ. ಈ ಎರಡೂ ಸೇರುವಾಗ ಅಲ್ಲಿ ಬಿರುಗಾಳಿ, ಅಷ್ಟೇ ವಿಷಯ. ಈಗ ಬೆಟ್ಟಗಳು ಏನು ಮಾಡುತ್ತೆ, ಬರುವಂತಹ ಗಾಳಿಯನ್ನು ತಡೆದಿಡುತ್ತೆ. ಎಲ್ಲಿ ಬೆಟ್ಟಗಳ ಮಧ್ಯೆ ಗ್ಯಾಪ್ ಇರ್ತದೋ ಆ ಒಂದು ಸ್ಥಳದಲ್ಲಿ ಈ ಗಾಳಿ ಬಂದಾಗ ಜೋರಾಗಿ ಬರುತ್ತೆ. ಜೋರಾಗಿ ಬಂದಾಗ ಅದು ಬಿರುಗಾಳಿ ಥರ ಆ ಸರೋವರದ ಮೇಲೆ ಹಾದು ಹೋಗುತ್ತೆ. ಇಷ್ಟೇ ವಿಷಯ. ಇಂತಹ ಒಂದು ಸಂದರ್ಭದಲ್ಲಿ ಇದನ್ನು ಎರಡು ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೋದು. ಒಂದು ಏನಂತ ಹೇಳಿದ್ರೆ ವಾಸ್ತವವಾಗಿ ಏನು ನಡೀತದೆ. ಎರಡನೇದಾಗಿ ನಾವು ಈ ಸಾಂಕೇತಿಕವಾಗಿ ಏನನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತ. ಯಹೂದ್ಯರ ಪದ್ಧತಿ ಪ್ರಕಾರ ಸಮುದ್ರ ಅಂತ ಹೇಳಿದ್ರೆ ಕೆಟ್ಟ ವಿಷಯಗಳು ವಾಸವಾಗುವಂತಹ ಸ್ಥಳ ಎನ್ನುವ ಒಂದು ಯೋಚನೆಯೂ ಇದೆ. ಸಮುದ್ರ ಅಂತ ಹೇಳಿದ್ರೆ ಅಲ್ಲಿ ಸೈತಾನನು ಇರುವಂತಹ ಸ್ಥಳ ಎನ್ನುವ ಆಲೋಚನೆ, ಚಿಂತನೆ ಯಹೂದ್ಯರ ಪದ್ಧತಿಯಲ್ಲಿ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಈ ಸರೋವರದಲ್ಲಿ ಒಂದು ಗೊಂದಲ ಅಂತ ಹೇಳಿದ್ರೆ ಸೈತಾನ ಅಥವಾ ಕೆಟ್ಟ ವಿಷಯಗಳು ಮತ್ತೆ ಜೀವಕ್ಕೆ ಬಂದಿದೆ ಎಂಬುದಾಗಿ ಕೂಡ ಅರ್ಥವಾಗುತ್ತೆ. ಈಗ ಎರಡನೇ ವಿಷಯ ಏನಂತ ಹೇಳಿದ್ರೆ ಈ ಸಮುದ್ರವನ್ನು ಹಾಗೂ ಈ ಪರಿಸರವನ್ನು ಕಂಟ್ರೋಲ್ ಮಾಡುವ ಶಕ್ತಿ ದೇವರೊಬ್ಬರಿಗೆ ಬಿಟ್ಟರೆ ಯಾರಿಗೂ ಇಲ್ಲ. ಇದು ಕೂಡ ನಂಬಿಕೆ. ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ಅವುಗಳನ್ನು ಅಡಗಿಸೋದಕ್ಕೆ ಆಗೋದಿಲ್ಲ, ಅದರ ಮೇಲೆ ಅಧಿಕಾರವನ್ನು ಚಲಾಯಿಸೋದಕ್ಕಾಗೋದಿಲ್ಲ ಎನ್ನುವುದು ಯಹೂದ್ಯರ ಆಲೋಚನೆ, ಚಿಂತನೆ. ನಮಗೂ ಕೂಡ ಅಷ್ಟೆ. ಭೂಕಂಪ ಬರುತ್ತೆ, ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿ ಐತಾ? ದೇವ್ರ ಕೈಯಲ್ಲಿ. ಸುನಾಮಿ ಬರುತ್ತೆ, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ ಅಲ್ವಾ? ಎಲ್ಲ ದೇವರ ಕೈಯಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ ಈ ಶುಭ ಸಂದೇಶದಲ್ಲಿ. ಇದು ಎರಡನೇ ವಿಷಯ. ಮೂರನೇ ವಿಷಯ, ತೊಂದರೆಗಳು ಬಂದಾಗ, ಕಷ್ಟಗಳು ಬಂದಾಗ, ಅಲ್ಲಿ ಒಂದು ಗೊಂದಲ ಅಂತ ಬಂದಾಗ ಮನುಷ್ಯ ಏನು ಮಾಡ್ತಾನೆ, ಆತನೊಡನೆ ದೇವರು ಇರುತ್ತಾರೆ ಎನ್ನುವ ಗಮನ ಕೂಡ ಆತನಿಗೆ ಇರೋದಿಲ್ಲ. ಸ್ವಾಮಿ, ನಾವೆಲ್ಲ ಸಾಯ್ತಾ ಇದ್ದೀವಿ, ನಿಮಗೆ ಯೋಚನೆ ಬೇಡವಾ, ನಮ್ಮ ಮೇಲೆ ಕನಿಕರ ಬೇಡವಾ ಎಂಬುದಾಗಿ ಪ್ರಶ್ನೆಯನ್ನು ಎಬ್ಬಿಸುತ್ತಾ ತನ್ನಲ್ಲಿ ಇರುವ ವ್ಯಕ್ತಿಯ ಮಹತ್ವವನ್ನು ಅರಿಯದೆ ಅವರು ಏನು ಮಾಡ್ತಾರೆ, ಸಂದೇಹ ಪಡ್ತಾರೆ. ಇದು ಮೂರನೇ ವಿಷಯ. ನಾಲ್ಕನೇದಾಗಿ ಯೇಸು ಸ್ವಾಮಿ ಸರೋವರವನ್ನು ಒಂದು ಸಮಾಧಾನವಾದ ಒಂದು ವಿಷಯಕ್ಕೆ ತರ್ತಾರೆ ತಮ್ಮ ಅಧಿಕಾರದಿಂದ. ಇಷ್ಟು ವಿಷಯಗಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶುಭ ಸಂದೇಶವನ್ನು ಈ ಪ್ರಸ್ತುತ ಕಾಲದಲ್ಲಿ ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಯೋಚನೆ ಮಾಡುವುದಾದರೆ ಒಂದು ಲೈನ್ ಇದೆ. ಏನಂತ ಹೇಳಿದ್ರೆ, ದೇವರು ಮನುಷ್ಯನನ್ನು ಸೃಷ್ಟಿಸಿ ಅವನೊಂದಿಗೆ ಇರುತ್ತಾರೆ. ಈಗ ಯೇಸು ಸ್ವಾಮಿ ಶಿಷ್ಯರನ್ನು ಬಿಟ್ಟು ಹೋಗಲಿಲ್ಲ. ನೀವು ಹೋಗ್ರಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಲಿಲ್ಲ. ಆ ಹಡಗಲ್ಲಿ ಅವರೂ ಕೂಡ ಇದ್ದರು. ಹೇಗೆ ಇದ್ದರು? ಆರಾಮಾಗಿ ಮನಗಿದ್ದರು. ಅವರಿಗೆ ಈ ಸರೋವರವನ್ನು ಕುರಿತು ಭಯ ಇರಲಿಲ್ಲ. ಈ ಸರೋವರದಲ್ಲಿ ಏನಾಗುತ್ತೆ ಎನ್ನುವ ಭಯ ಇರಲಿಲ್ಲ. ಏಕೆಂತ ಹೇಳಿದ್ರೆ ಅವರು ಎಲ್ಲವನ್ನ ಬಲ್ಲವರು, ಅವರು ದೇವರಾಗಿದ್ದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಭಯ ಅನ್ನೋದು ಯಾರಿಗೆ? ಮನುಷ್ಯನಿಗೆ. ಏಕೆಂತ ಹೇಳಿದ್ರೆ ಆತನ ಶಕ್ತಿ ಒಂದಷ್ಟು ಮಟ್ಟಿಗೆ ಮಾತ್ರ, ಒಂದಷ್ಟು ಮಟ್ಟಿಗೆ ಮಾತ್ರ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಸರೋವರದ ಮೇಲೆ ನಡೆದುಕೊಂಡು ಬರುವಾಗ ಸಂತ ಪೇತ್ರ ಹೇಳ್ತಾನೆ, ಸ್ವಾಮಿ, ನಾನು ಕೂಡ ನಿಮ್ಮಂತೆ ಸಮುದ್ರದ ಮೇಲೆ ನಡೆಯಲು ಸಾಧ್ಯವೇ? ಆಗುತ್ತೆ ಪೇತ್ರ, ಆಗುತ್ತೆ. ಆಸೆ ಇದೆಯಾ ನಿನಗೆ ಸಮುದ್ರದ ಮೇಲೆ ನಡೆಯೋದಕ್ಕೆ, ಸೈತಾನನ ಮೇಲೆ ನಡೆಯೋದಕ್ಕೆ ನಿನಗೆ ಶಕ್ತಿ ಬೇಕಾ? ಖಂಡಿತವಾಗಿ ಇದೆ, ನಡಿ. ಆತ ಏನು ಮಾಡ್ತಾನೆ, ಯೇಸು ಸ್ವಾಮಿಯನ್ನು ನೋಡ್ತಾ ಈ ಸಮುದ್ರವನ್ನು ಹಾದು ಬರ್ತಾನೆ, ನಡ್ಕೊಂಡು ನೀರಿನ ಮೇಲೆ ನಡ್ಕೊಂಡು ಬರ್ತಾನೆ ಸಂತ ಪೇತ್ರ. ಆದರೆ ಆತ ಯೇಸು ಸ್ವಾಮಿಯ ಮುಖವನ್ನು ನೋಡೋದನ್ನು ಬಿಟ್ಟು ಸರೋವರವನ್ನು ನೋಡಿದಾಗ ಈ ಸರೋವರವನ್ನು ನೋಡಿ ಆತನಿಗೆ ಭಯ ಆಗುತ್ತೆ. ಭಯಭ್ರಾಂತನಾದಾಗ ಆತನು ನೀರಲ್ಲಿ ಮುಳುಗೋಗಲು
ಆತನು ಮುಂದೆ ಹೋಗ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆವಾಗ ಸ್ವಾಮಿ ಕಾಪಾಡಿ, ಸ್ವಾಮಿ ಕಾಪಾಡಿ ಅಂತಾನೆ. ಇದನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮೊಡನೆ ಇದ್ದಾರೆ, ದೇವರು ನಮ್ಮೊಡನೆ ಇದ್ದಾರೆ. ಎಂತಹ ದೇವರು ನಮ್ಮೊಡನೆ ಇದ್ದಾರೆ? ಈ ಸರ್ವ ಭೂಮಿಯನ್ನು, ಆಕಾಶವನ್ನು, ಪರಲೋಕವನ್ನು ಆಳುವಂತಹ, ತನ್ನ ಅಧಿಕಾರದಲ್ಲಿ ಇಟ್ಟುಕೊಂಡಿರುವಂತಹ ದೇವರು ನಮ್ಮೊಡನೆ ಇದ್ದಾರೆ ಎನ್ನುವ ಗಮನ, ಯೋಚನೆ, ಚಿಂತನೆ, ಧ್ಯಾನ ನಮ್ಮಲ್ಲಿ ಸದಾ ಇರಬೇಕು. ಈ ಜೀವನದ ಆಧಾರ, ಈ ಜೀವನದ ತಿರುಳು, ಈ ಜೀವನದ ಗುರಿ, ಈ ಜೀವನದ ಅಡಿಪಾಯ ದೇವರು ನಮ್ಮೊಡನೆ ಇದ್ದಾರೆ. ಈಗ ತಾನೇ ನಾವು ಕ್ರಿಸ್ತ ಜಯಂತಿ ಮಹೋತ್ಸವವನ್ನು ಆಚರಿಸಿದೆವು. ಆವಾಗ ಪದೇ ಪದೇ ಬರ್ತಿತ್ತು ಇಮ್ಮಾನುವೇಲ್. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆ. ಇದಕ್ಕಿಂತ ಬೇರೆ ಸಂದೇಶ ಏನು ಬೇಕು? ದೇವರು ನಮ್ಮೊಡನೆ ಇದ್ದಾರೆ. ಮತ್ತಾಯನ ಬರೆದ ಶುಭ ಸಂದೇಶ ಕೊನೆಯ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮತ್ತೆ ಪರಲೋಕಕ್ಕೆ ಹೋಗಬೇಕಾದ್ರೆ ಶಿಷ್ಯರನ್ನು ನೋಡಿ ಹೇಳ್ತಾರೆ, ಲೋಕ ಅಂತ್ಯದವರೆಗೂ ನಾನು ನಿಮ್ಮೊಡನೆ ಇರ್ತೀನಿ. ಅಂದರೆ ದೇವರು ನಮ್ಮೊಡನೆ ಇದ್ದಾರೆ, ದೇವರು ನಮ್ಮೊಡನೆ ಇದ್ದಾರೆ. ಎಲ್ಲ ರೀತಿಯ ಹಾದಿಯಲ್ಲಿ ದೇವರು ನಮ್ಮೊಡನೆ ಇದ್ದಾರೆ ಎನ್ನುವ ನಂಬಿಕೆ ನಮ್ಮಲ್ಲಿ ಆಳವಾಗಿ, ದೃಢವಾಗಿ ಬರಬೇಕು. ಎರಡನೇದಾಗಿ ಈಗ ನಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನಾವು ಚಿಕ್ಕ ಮಕ್ಕಳು ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಅಪ್ಪ ಅಮ್ಮ ಇವತ್ತು ಶಿವಾಜಿನಗರಿಗೆ ಕರ್ಕೊಂಡು ಬಂದಿದ್ದಾರೆ. ಶಿವಾಜಿನಗರದಲ್ಲಿ ಏನೋ ಒಂದು ಗೊಂದಲ, ಬಿಟ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ ನಮ್ಮನ್ನು. ಅಯ್ಯೋ ನನ್ನ ಜೀವ ಉಳ್ಕೊಂಡ್ರೆ ಸಾಕು ಅಂತೇಳಿ ಮಗುನ ಬಂದ್ಬಿಟ್ಟು ಇಲ್ಲಿ ಬಜಾರಲ್ಲಿ ಬಿಟ್ಬಿಟ್ಟು ಓಡೋಗಿ ಬಸ್ ಹತ್ಕೊಬಿಡ್ತಾರ? ಇಲ್ಲವಲ್ಲ. ಯಾಕೆ ಹೋಗೋದಿಲ್ಲ? ನೀವು ನಿಮ್ಮ ಮಕ್ಕಳನ್ನ ಬಿಟ್ಟು ಹೋಗ್ತೀರಾ? ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಯಾಕಂತ ಹೇಳಿದ್ರೆ ಯು ಲವ್ ಯುವರ್ ಚಿಲ್ಡ್ರನ್. ನೋ, ನಮ್ಮ ಮಕ್ಕಳನ್ನ ನಾವು ಪ್ರೀತಿಸ್ತೀವಿ, ಅವ್ರು ಎಂಥವರೇ ಆಗಿರಲಿ, ಸುಂದರವಾಗಿ ಕಾಣಲಿ, ಸುಂದರವಾಗಿ ಇಲ್ಲದೇ ಇರಲಿ, ಬೆಳ್ಳಗಿರಲಿ, ಕಪ್ಪಗಿರಲಿ, ದಪ್ಪಗಿರಲಿ, ಸಣ್ಣಗಿರಲಿ, ರೋಗ ರುಜಿನದಿಂದ ಇರಲಿ, ಆರೋಗ್ಯವಂತರಾಗಿರಲಿ, ಏನೇ ಆಗಲಿ, ಅವ್ರು ನಮ್ಮ ಮಕ್ಕಳು ಅಲ್ವಾ? ನಮ್ಮ ಮಕ್ಕಳು ಅಂದ ಮೇಲೆ ಅವರ ಮೇಲೆ ನಮಗೆ ಕಾಳಜಿ ಇರ್ತದೆ. ಏನು ಮಾಡ್ತೀವಿ? ಅವ್ರನ್ನ ಭದ್ರವಾಗಿ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಕೆಟ್ಟವರಾಗಿರುವ ಮನುಷ್ಯರೇ ನಾವು ನಮ್ಮ ಮಕ್ಕಳನ್ನು ಇಷ್ಟು ಕಾಳಜಿಯಿಂದ ನೋಡ್ಕೋಬೇಕಾದ್ರೆ, ಎಲ್ಲಕ್ಕಿಂತ ಒಳ್ಳೆಯವರಾದ ದೇವರು ನಿಮ್ಮ ತಂದೆ ತಾಯಿ ಆಗಿರಬೇಕಾದ್ರೆ ಎಷ್ಟು ಮಟ್ಟಿಗೆ ನಿಮ್ಮನ್ನು ನೋಡ್ಕೊಳ್ಳಲ್ಲ ಅವರು? ಇದು ನಂಬಿಕೆ. ಆದರೆ ಮನುಷ್ಯನಿಗೆ ಏನಾಗುತ್ತೆ? ಕಷ್ಟಗಳು ಬಂದಾಗ, ನೋವು ಬಂದಾಗ, ಕಣ್ಣೀರಿದ್ದಾಗ, ಸೋಲಿದ್ದಾಗ, ಸಂದೇಹಗಳು ಬಂದಾಗ, ಜಗಳಗಳು ಬಂದಾಗ ನಾವೇನು ಮಾಡ್ತೀವಿ? ದೇವರನ್ನ ಪ್ರಶ್ನೆ ಮಾಡ್ತೀವಿ. ದೇವರೇ ನೀನಿದೆಯಾ? ಏನು ಮಾಡಿದೆ ದೇವರೇ ನನಗೆ ನೀನು? ಕೇಳ್ತೀವ? ಅಲ್ಲ, ಎಲ್ಲೋ ಓಡೋಗ್ತೀವಿ, ಬಿದ್ದೋಗ್ತೀವಿ. ಈಗ ತಾಯಿ ಅಂದರು ಬಂದು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಮಗ ಒಬ್ಬನೇ ಮಗ, ಅವನ ಗಾಡಿ ಬೇಕು ಅಂತ ಗಾಡಿ ಕೇಳ್ದ, ನಾನು ಗಾಡಿ ಈಸ್ಕೊಟ್ಟೆ, ಇವತ್ತು ಕಾಲು ಮುರ್ಕೊಂಡು ಬಿದ್ದವನೇ, ದೇವ್ರು ಯಾಕೆ ಇಂಥ ಪನಿಷ್ಮೆಂಟ್ ಕೊಟ್ಟರು ಅಂತ ನಾವು ಕೇಳ್ತೀವಿ ತಾಯಿ ಅಂದರು ಅಲ್ವಾ? ನಮ್ಮ ಮಕ್ಕಳು ಏನು ಮಾಡಿರ್ತಾರೆ? 2 ವೀಲರ್ನ ತಗೊಂಡು ಒಂದೇ ವೀಲಲ್ಲಿ ಓಡಿಸಿರ್ತಾರೆ, ಎಲ್ಲಾದರೂ ಹೋಗಿ ಗುದ್ಕೊಂಡು ಕಾಲು ಮುರ್ಕೊಂಡು ಬಂದಿರ್ತಾರೆ. ಈಗ ಯಾರು ತಪ್ಪು? ದೇವ್ರು ಹೇಳಿದ್ರ ಒಂದೇ ವೀಲಲ್ಲಿ ಹೋಗಪ್ಪ ತಂದೆ ಅಂತ ಹೇಳಿದ್ರ? ಯಾರು ಮಾಡಿರೋ ತಪ್ಪು? ಫಸ್ಟು ತಂದೆ ತಾಯಿಗಳಾಗಿರೋ ನೀವು ನಿಮ್ಮ ಮಕ್ಕಳು ಕೇಳೋದೆಲ್ಲ ಈಸ್ಕೊಡೋದೇ ದೊಡ್ಡ ತಪ್ಪು. ನಾವೇನು ತಿಳ್ಕೊತೀವಿ? ನನ್ನ ಮಗ ಕೇಳೋದೆಲ್ಲ ನಾನು ತಕ್ಕೊಟ್ರೆ ನನ್ನ ಪ್ರೀತಿ ಅಪಾರ ಅಂತ ನಾವು ತಿಳ್ಕೊತೀವಿ. ಪ್ರೀತಿ ಏನೋ ಅಪಾರ ಅಲ್ಲ. ಅಲ್ಲಿ ನಮ್ಮ ಮಕ್ಕಳು ಕೆಟ್ಟೋಗೋದಕ್ಕೆ ನಾವೇ ಕಾರಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಲೇಜ್ಗೆ ಹೋಗೋ ಹುಡುಗನಿಗೆ ಯಾಕೆ ಬೇಕು ಕಾರು ಬೈಕು? ಯಾಕೆ ಬೇಕು? ನಾವು ಕಾಲೇಜ್ ಓದಿದ್ದೀವಿ. ನಮ್ಮೂರಿಗೆ ಒಂದೇ ಬಸ್ಸು ಬೆಳಗ್ಗೆ 7:30 ಆ ಬಸ್ ಮಿಸ್ ಆದರೆ 4 ಕಿಲೋಮೀಟ್ರ್ ನಡಿಬೇಕು. 4 ಕಿಲೋಮೀಟ್ರ್ ನಡೆದರೆ ಬರೋ ಬಸ್ಸುಗಳೆಲ್ಲ ರಶ್ ಆಗೇ ಬರೋದು. ನೇತಾಡ್ಕೊಂಡು ಬರಬೇಕು. ಎಲ್ಲಿ ತನಕ? ಇಂಡಿಯನ್ ಎಕ್ಸ್ಪ್ರೆಸ್ ತನಕ. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಜೋಸೆಫ್ ಕಾಲೇಜ್ಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು
ಓದಲಿಲ್ವ ನಾವು? ಇವತ್ತು ನಮ್ಮ ಮಕ್ಕಳು SSLC ಪಾಸ್ ಆಗೋದಕ್ಕೆ 2 ವೀಲರ್ ಬೇಕು, PUC ಪಾಸ್ ಆಗೋದಕ್ಕೆ ಕಂಪ್ಯೂಟರ್ ಬೇಕು, ಡಿಗ್ರಿ ಪಾಸ್ ಆಗೋದಕ್ಕೆ ಇನ್ನೇನು ಬೇಕು? ಕಾರ್ ಬೇಕು. ಡಿಗ್ರಿ ಆದಮೇಲೆ ನಿಮ್ಮ ಕೈಗೆ ಸಿಗಲ್ಲ ಬಿಡ್ರಿ. ಡಿಗ್ರಿ ಆದಮೇಲೆ ಅವ್ರು ಬೇರೆ ಡಿಗ್ರಿಗೆ ಹೋಗ್ಬಿಡ್ತಾರೆ, ನಮ್ಮ ಕೈಗೆ ಅವರು ಸಿಗೋದಿಲ್ಲ. ಅಲ್ಲ, ಈ ಥರ ಕಂಡೀಷನ್ ಇಟ್ಟು ಮಕ್ಕಳು ಓದ್ತಾರೆ ಅಂತ ಹೇಳಿದ್ರೆ ಯಾರು ಉದ್ಧಾರಕ್ಕಾಗಿ ಓದ್ತಾರೆ? ತಂದೆ ತಾಯಿಗಳನ್ನ ಉದ್ಧಾರ ಮಾಡಿಬಿಡ್ತಾರೆ ಅವರು. ಪ್ರೀತಿಯ ಸಹೋದರ ಸಹೋದರಿಯರೇ, 90% ಮಕ್ಕಳು ಇವತ್ತು ಮದುವೆ ಆಗಿದ ತಕ್ಷಣ ಸ್ವಾರ್ಥಿಗಳಾಗ್ತಾರೆ. ಮದುವೆ ಆಗಿದ ತಕ್ಷಣ ಸ್ವಾರ್ಥಿಗಳಾಗ್ತಾರೆ. ನನ್ನ ಹೆಂಡ್ತಿ, ನನ್ನ ಮಕ್ಕಳು. ನಿನ್ನ ತಂದೆ ತಾಯಿಯರು ಹೋಗಲಿ ಎಲ್ಲಿಗಾದ್ರು ಅಲ್ವಾ? ತಂದೆ ತಾಯಿಗಳನ್ನ ಸಹಿಸ್ಕೊಳ್ಳದೇ ಇರೋ ಮಕ್ಕಳು ಎಷ್ಟು ಮಕ್ಕಳಿಲ್ಲ ಧರ್ಮಸಭೆಯಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾನು ಹೇಳಲು ಬಂದ ವಿಷಯ ಇಷ್ಟೇ. ಮನುಷ್ಯನಿಗೆ ಕಷ್ಟ ಬಂದಾಗ, ನೋವು ಬಂದಾಗ, ಕಣ್ಣೀರಿದ್ದಾಗ ನಾವು ಏನು ಮಾಡ್ತೀವಿ? ನಮ್ಮ ಕಷ್ಟಗಳಿಗೆ ಕಾರಣ ಯಾರು? ದೇವರಂತ ಅವರ ಮೇಲೆ ನಾವು ಅಪವಾದ ಹೊದಿಸ್ತೀವಿ ಅಲ್ವಾ? ದೇವರು ಯಾರ ಕಷ್ಟಕ್ಕೂ ಕಾರಣ ಅಲ್ಲ, ಯಾರ ಕಷ್ಟಕ್ಕೂ ಕಾರಣ ಅಲ್ಲ. ಈಗ ಒಂದು ಕತೆ ಹೇಳ್ತೀನಿ ಕೇಳಿ. ಮಗ ತಂದೆನ ಒಡ್ಕೊಂಡು ಎಳ್ಕೊಂಡು ಬರ್ತಿದ್ನಂತೆ, ಒಡೆದು ಮನೆಯಿಂದ ಆಚೆ ಹೋಗುವಂತ. ಒಂದಷ್ಟು ದೂರಕ್ಕೆ ಎಳೆದಾಗ ಆತ ಹೇಳಿದ್ನಂತೆ, ಮಗ ಸಾಕು ಬಿಟ್ಬಿಡು, ನಾನೇ ಎದ್ದೋಗ್ತೀನಿ ಅಂತ. ಆವಾಗ ತಂದೆ ಆದವನು ಕೇಳಿದ್ನಂತೆ, ಇಷ್ಟು ದೂರ ಎಳ್ಕೊ ಬಂದಲ್ಲ, ಸುಮ್ಮನೆ ಇದ್ದೆ, ಇವಾಗ ಮಾತ್ರ ಯಾಕೆ ಬಿಡು, ನಾನು ಹೋಗ್ತೀನಿ ಅಂತೀಯ? ಬಿಡು, ನಾನು ಇಷ್ಟು ದೂರ ಎಳೆದಿದ್ದೀನಿ, ಬಾಗಿಲು ತನಕ ಎಳೆದು ಬಿಡ್ತೀನಿ ಅಂತ. ಆವಾಗ ಹೇಳಿದ್ನಂತೆ, ಇಲ್ಲಪ್ಪ, ನಮ್ಮಪ್ಪನ್ನ ನಾನು ಒಡೆದು ಎಳ್ಕೊಂಡು ಬಂದಾಗ ನೀನು ನೋಡ್ತಿದ್ದೆ, ಇದೇ ಜಾಗದಲ್ಲಿ ಎದ್ದೋಗ್ಬಿಟ್ರು, ಇಷ್ಟು ಸಾಕು, ನಿನ್ನ ಮಗ ನೋಡ್ತಾ ಇದ್ದಾನೆ, ನಾಳೆ ನಿನಗೂ ಅದೇ ಪರಿಸ್ಥಿತಿ ಎಂಬುದಾಗಿ ಹೇಳಿದ್ನಂತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ಸಂದರ್ಭಗಳಲ್ಲಿ ಮನುಷ್ಯನ ತಪ್ಪುಗಳಿಗೆ ಕಾರಣ ಯಾರು? ಮನುಷ್ಯನ ಕಷ್ಟಗಳಿಗೆ ಕಾರಣ ಯಾರು? ದೇವರಲ್ಲ, ನಾವು ಅದನ್ನು ನಾವು ಅರ್ಥ ಮಾಡ್ಕೊಬಿಟ್ರೆ ದೇವರನ್ನು ಯಾವತ್ತೂ ಕೂಡ ನಾವು ದ್ವೇಷಿಸೋದಿಲ್ಲ, ದೇವರನ್ನು ಯಾವತ್ತಕ್ಕೂ ಕೂಡ ನಾವು ಸಂದೇಹ ಪಡೋದಿಲ್ಲ. ಬದಲಾಗಿ ಸೃಷ್ಟಿಕರ್ತ ನನ್ನೊಡನೆ ಇದ್ದಾರೆ, ಅವರು ನನ್ನ ಜೀವನದ ಎಲ್ಲ ವಿಷಯಗಳನ್ನು ಕಾಳಜಿಯಿಂದ ನಡೆಸಿಕೊಡುತ್ತಾರೆ, ನನ್ನನ್ನು ಭದ್ರವಾಗಿ ಕಾಪಾಡ್ತಾರೆ ಎನ್ನುವ ನಂಬಿಕೆ, ವಿಶ್ವಾಸ ನಮ್ಮಲ್ಲಿ ಆಳವಾಗಿರ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಹೇಳೋದಾದರೆ, ಕುಟುಂಬದಲ್ಲಿ ಒಂದು ಜಗಳ ಆಗುತ್ತೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತೆ. ಜಗಳ ಆದಾಗ ದೇವರಲ್ಲಿ ನೀವು ನಿಮ್ಮ ತೊಂದರೆಯನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮ್ ಉಳಿಯೋದಿಲ್ಲ, ಪ್ರಾಬ್ಲಮ್ ನಿಂತ್ಕೊಳ್ಳೋದಿಲ್ಲ, ಅಸಮಾಧಾನ ಇರೋದಿಲ್ಲ. ಆದರೆ ನಾವು ಏನು ಮಾಡ್ತೀವಿ? ನಮ್ಮನ್ನ ಮುಂದಿಡ್ತೀವಿ, ದೇವ್ರನ್ನ ಹಿಂದಕ್ಕೆ ತಳ್ತೀವಿ. ನಿಮ್ಮನ್ನ ಪತಿ ಪತ್ನಿಯಾಗಿ ಒಂದಾಗಿ ಸೇರಿಸಿರುವ ದೇವರು ನೀವು ಸದಾಕಾಲ ಜೀವಿಸಬೇಕು ಎಂದು ಬಯಸಿ ನಿಮ್ಮನ್ನು ಆಶೀರ್ವದಿಸುವ ದೇವರನ್ನ ಮರ್ತೋಗ್ತೀವಿ. ಆವಾಗ ನಾನು ಹೇಳಿದ ಸರಿ, ನೀನು ಹೇಳಿದ ತಪ್ಪು, ನಾನು ಮಾಡಿದ ಸರಿ, ನೀನು ಮಾಡಿದ ತಪ್ಪು ಎನ್ನುವ ಅಪವಾದಗಳನ್ನು ಒಬ್ಬರ ಮೇಲೆ ಇನ್ನೊಬ್ಬರು ವಹಿಸ್ಕೊಂಡು ನಾವು ಏನು ಮಾಡ್ತೀವಿ? ನಮ್ಮನ್ನ ಮುಂದಿಡ್ತೀವಿ, ದೇವರನ್ನ ಹಿಂದಕ್ಕೆ ಹಾಕ್ತೀವಿ. ಆದ ಕಾರಣವೇ ಧರ್ಮಸಭೆಯಲ್ಲಿ ಹೇಳ್ತದೆ, ಪ್ರಾರ್ಥಿಸುವ ಕುಟುಂಬಗಳಲ್ಲಿ ಸಮಾಧಾನ ಇರ್ತದೆ, ಪ್ರಾರ್ಥಿಸುವ ಕುಟುಂಬಗಳಲ್ಲಿ ಸಮಾಧಾನ ಇರ್ತದೆ. ದೇವರನ್ನ ತಮ್ಮಲ್ಲಿ ಇಟ್ಟಿರುವ ಕುಟುಂಬಗಳು ಸದಾಕಾಲ ಆನಂದವಾಗಿರ್ತದೆ ಎಂಬುದಾಗಿ ಧರ್ಮಸಭೆಯಲ್ಲಿ ಗುರುಗಳು ಹೇಳ್ತಾರೆ. ಮನೆಯಲ್ಲಿ ಜಪಸರ ಮಾಡಿ, ಪ್ರಾರ್ಥನೆ ಮಾಡಿ, ಒಂದು ಕುಟುಂಬವಾಗಿ ಬನ್ನಿ, ಒಟ್ಟಾಗಿ ಬನ್ನಿ, ಆತ್ಮಕ್ಕೆ ಮುಖ್ಯತ್ವ ಕೊಡಿ. ಆತ್ಮಕ್ಕೆ ಮುಖ್ಯತ್ವವನ್ನು ಕೊಡುವವನು ಅಹಂಗೆ ಮುಖ್ಯತ್ವ ಕೊಡೋದಿಲ್ಲ. ನಾವು ಏನು ಮಾಡ್ತೀವಿ? ಈ ಅಹಂಕಾರಕ್ಕೆ ಮುಖ್ಯತ್ವವನ್ನು ಕೊಟ್ಟಾಗ ದೇವರನ್ನು ಸೈಡ್ಗೆ ಹಾಕ್ತೀವಿ. ಆಗ ಎಲ್ಲ ರೀತಿಯ ತೊಂದರೆಗಳನ್ನು ಕೂಡ ನಾವು ಬಿಡದೆ ಕಾಪಾಡ್ತಾ ಇರ್ತೀವಿ. ನೋಡಿದ್ದೀರಾ, ಈಗ ಈ ಹೊಸ TV ಚಾನಲ್ಗಳು ಬರೋಕ್ಕೆ ಮುಂಚೆ DD1 DD2 ಇತ್ತು. ಆವಾಗ ಮಧ್ಯಾಹ್ನ ಒಂದು ಕಥೆಗಾರ ಬೇತಾಳ ಅದು ಬಂದ್ಬಿಟ್ಟು ಹೆಗಲ ಮೇಲೆ ಕೂತ್ಕೊಂಡು ನನಗೆ ಕತೆ ಹೇಳು ಅಂತ. ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಸೈತಾನ, ಶೋಧನೆ, ಕೆಟ್ಟ ವಿಷಯಗಳನ್ನ ಏನು ಮಾಡ್ತೀವಿ? ಬೇತಾಳ ಥರ ಹಿಂದೆನೇ ಇಟ್ಕೋತೀವಿ. ಅದು ಬಿಡೋದಿಲ್ಲ, ಗಟ್ಟಿಯಾಗಿ ಕೈ ಹಿಡ್ಕೊಂಡು ಕುಂಡ್ರಿಸ್ಕೊಂಡಿರ್ತೀವಿ. ಈಗ ನನಗೆ ಜೀವನದಲ್ಲಿ ಅದು ಬಂತು, ಇದು ಬಂತು, ಅದು ಹೋಯ್ತು, ಇದು ಹೋಯ್ತು ಅಂತ ಹೇಳಿದ್ರೆ ಹೆಂಗೆ ಇರುತ್ತದೆ? ಬಿಡಿ, ಅದನ್ನು ಬಿಡಿ, ಸಾಕು ಬಿಡಿ. ದೇವರನ್ನ ತಲೆ ಮೇಲೆ ಇಟ್ಕೊಳ್ಳಿ.
ದೇವರನ್ನ ತಲೆ ಮೇಲೆ ಇಟ್ಕೊಳ್ಳಿ, ಅವರು ನಿಮ್ಮನ್ನು ಕಾಪಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ನೀವೆಲ್ಲರೂ ಕೂಡ ಮನೆಗೆ ಹೋಗಿದ ತಕ್ಷಣ ಕೀರ್ತನೆ 23 ಓದಿ. ಕೀರ್ತನೆ 23 ಓದಿ. ದೇವರ ನಿಮ್ಮ ಮಧ್ಯೆ ಇರುವ ಸಂಬಂಧವನ್ನು ಆ ಕೀರ್ತನೆ ಪದಗಳಲ್ಲಿ ಅರ್ಥ ಮಾಡ್ಕೊಳ್ಳಿ. ದೇವರು ನಿಮ್ಮೊಡನೆ ಇರ್ತಾರೆ, ನೀವು ಸದಾ ಕಾಲಕ್ಕೂ ಆನಂದವಾಗಿರಬೇಕೆನ್ನುವುದನ್ನು ಬಯಸ್ತಾರೆ. ಈ ಇಡೀ ಭೂಲೋಕವನ್ನೇ ತನ್ನ ವಾರ್ತೆ ಮುಖಾಂತರ ಅವರು ಅಡಗಿಸುತ್ತಾರೆ. ನಮಗೋಸ್ಕರ ಒಂದು ಸುಂದರವಾದ ಜೀವನವನ್ನು ಕೊಡ್ತಾರೆ. ಆ ಜೀವನವನ್ನು ಜೀವಿಸಲು ಪ್ರಯತ್ನ ಮಾಡಿ. ಪ್ರೀತಿಯ ಸಹೋದರ ಸಹೋದರಿ, ದೇವರೇ ನನ್ನ ಏನು ಮಾಡಿದೆ ನೀನು ಅಂತ ಕೇಳೋಕ್ಕಿಂತ, ದೇವರೇ ನನ್ನನ್ನು ಈ ಕಷ್ಟದಿಂದ ಕೂಡ ಹೊರಬರುವಂತೆ ಮುನ್ನಡೆಸು ಎಂದು ಪ್ರಾರ್ಥಿಸುತ್ತಾ ಧೈರ್ಯದಿಂದ ನಿಮ್ಮ ಒಳ್ಳೆಯ ಜೀವನವನ್ನು, ಕುಟುಂಬ ಜೀವನವನ್ನು ಜೀವಿಸೋದಕ್ಕೆ ಪ್ರಯತ್ನ ಮಾಡಿ. ಆ ಪ್ರಯತ್ನದಲ್ಲಿ, ಆ ಪ್ರಾರ್ಥನೆಯಲ್ಲಿ ದೇವರ ಪ್ರಸನ್ನತೆಯನ್ನು ಕಾಣುವಿರಿ, ದೇವರ ಅಧಿಕಾರವನ್ನು ಕಾಣುವಿರಿ. ಅಂತಹ ವರದಾನವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ, ನಮ್ಮ ಜೀವನದಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾ, ದೇವರೇ ನನ್ನ ಜೀವ, ದೇವರೇ ನನ್ನ ಹಾದಿ, ದೇವರೇ ನನ್ನ ಸರ್ವಸ್ವ ಎಂದು ಪ್ರಾರ್ಥಿಸಿ ಅವರೊಂದಿಗೆ ಬದುಕುವ ಸೌಭಾಗ್ಯವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್.